ಬೇಡ, ಅದು ಮನೆ ಹಾಳಾಗೋಗ್ಲಿ, ಬಡವರಂತ ಕೊಳ್ಳಿರೋದು ಪರವಾಗಿಲ್ಲ. ಅಂಗವಿಕಲರ ವಸತಿ ನಿವೇಶನ ಕಲ್ಪಿಸ್ಕೊಡ್ಬೇಕಂತೇಳಿ ಸರ್ಕಾರದಿಂದನೇ ಆದೇಶ ಇದೆ. ಅದು ಯಾಕೆ ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ, ಅದು ಯಾಕೆ ಕೊಡ್ತಾ ಇಲ್ಲ? ಹಾಗಾಗಿ ಅಂಗವಿಕಲರಿಗೆ ಅಧಿಕಾರಿಗಳು ಏನಂತಿದ್ದಾರೆ ಸರ್? ಓಡಾಡಿಸ್ತಾ ಇದ್ದಾರೆ, ಕದಿ ಹೇಳ್ತಾ ಇದ್ದಾರೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚೀಫ್ ಆಫೀಸರ್. ಚೀಫ್ ಆಫೀಸರ್ ಪೇಪರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ನು ಟ್ರಾನ್ಸ್ಫರ್ ಆಗಿ ಹೋಗಿದ್ದ, ಮತ್ತೆ ರಾಜಕೀಯ ಬೆಂಬಲ ಅವನ ಕೈ ಮೇಲೆ ಇದೆ ಅಂತೇಳಿ ಮತ್ತೆ ತಗೊಂಡ್ಬಂದು ಪುರಸಭೆಯಲ್ಲಿ ಕುಂದಿರ್ತಾರೆ, ಬೇರೆ ಪೋಸ್ಟ್ ಕೊಟ್ಟು. ಇಂಥವ್ರು ಮಾಡ್ತಾರ, ದುಡ್ಡು ಮೇಲೆ ಹೊಂದ್ಬಿಟ್ಟಾರೆ. ಮನೆ ಇದ್ದಂಥವ್ರಿಗೆ ಮನೆ ಕೊಟ್ಟಿದ್ದಾರೆ, ಮನೆ ಇದ್ದಂಥವ್ರಿಗೆ ಐತೈತೆ ಮನೆ ಇದ್ದಾವೆ ಅಂಥವ್ರಿಗೆ ಮನೆ ಕೊಟ್ಟಿದ್ದಾರೆ. ತೋರಿಸ್ತೇನೆ. ಈಗ ನಿಮ್ಮ ಹತ್ರ ಲಂಚ ಕೇಳ್ತಿದಾರ ನಿವೇಶನ ಬೇಕು ಅಂತೇಳಿ? ಬಸ್ ಕೊಲ್ಲಿಲ್ಲ ಅಂದ್ರೆ ಅದೇ ಅಲ್ಲ ಸರ್. ಲಂಚ ಕೊಟ್ಟರೆ ಯಾರು ಇಲ್ಲಿ ಮುಟ್ಟ ಪಡೆಯ ಬಿಡ್ತಾರೆ, ಲಂಚ ಸಿಗ್ತಾ ಇಲ್ಲ ಅಂತ ತಾನೆ. ಅದಕ್ಕೆ ಇವ್ರೆಲ್ಲ ಲಂಚ ಕೊಡೋಲ್ಲ, ಮನೆಗೆ ಹೋಗ್ಬೇಕು ಸ್ವಾಮಿ. ಎಲ್ಲ ನಿಯತ್ತಾಗಿರೋರು, ಪ್ರಾಮಾಣಿಕವಾಗಿರೋರು ಅವಕ್ಕೆ ಬಂದು ತುಂಬ್ಕೋಬೇಕು. ಅದೇ ನನ್ನ ಉದ್ದೇಶ. ಶಿಕಾರಿಪುರ ಪುರಸಭೆಯಲ್ಲಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಅಷ್ಟು ಸಸ್ಪೆಂಡ್ ಆಗಬೇಕು. ಇಲ್ಲ ಅಂದರೆ ದಿಲ್ಲಿ ಮಠನೂ ಪಾದಯಾತ್ರೆ ಮಾಡ್ತೀವಿ ಈ ಮಗು ಕರ್ಕೊಂಡು. ಉಪವಾಸ ಆದರೂ ಪರವಾಗಿಲ್ಲ. ಇದಕ್ಕೂ ಹಕ್ಕುಪತ್ರ ಕೊಡ್ತಾ ಇಲ್ಲ. ಅದೆಲ್ಲಿ ಎಲ್ಲಿರೋದು ಮನೆ? ಆಶ್ರಯ ಬರೋಣ ಸರ್, ಶಿಕಾರಿಪುರ ಆಶ್ರಯ ಬರೋಣ. ಕೌನ್ಸಿಲರಿಗೆ ಕೇಳಿದ್ರು ಸರ್, ಅವ್ನ ಗೈಸ್ ಬನ್ನಿ, ಕೌನ್ಸಿಲರಿಗೆ ಗೈಸ್ ಬನ್ನಿ, ಇವ್ರ ಗೈಸ್ ಬನ್ನಿ. ಅವ್ರು ಏನು ಮಾಡಕತ್ತಾರೆ, ಆರಾಮ್ ಮಾಡ್ಕೊಂಡು ಮನೆ ಇದ್ದಂತ ಮಾಡ್ಕೊಂಡು 2,000 ರೂಪಾಯಿ 3,000 ರೂಪಾಯಿ ಬಾರ್ಗಿ ಮಾಡ್ಕೊಂಡು ಆರಾಮಾಗಿ ಬೇರೆ ಬೇರೆ ಕಡೆ ಇರ್ತಾರೆ. ಗೌರ್ಮೆಂಟ್ ಅಫಿಷಿಯಲ್ ಹಾಕಿ ಆ ಮೇಡಮ್ ಗೌರ್ಮೆಂಟ್ ಅಫಿಷಿಯಲ್ ಡಿಪೋ ಮ್ಯಾನೇಜರ್ KSRTCಯಲ್ಲಿ ಅಂಥವ್ರಿಗೆ ಮನೆ ಕೊಟ್ಟಿದ್ದಾರೆ. ಲೆಕ್ಕ ಹಾಕೊಳ್ಳಿ, ಅಂಥವ್ರಿಗೆ ಮನೆ ಮಾಡ್ಕೊಂಡು ಬಡವರಿಗೆ ಸಿಗಂತ ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗುತ್ತೆ ಬಡವರಿಗೆ ನ್ಯಾಯ? ಇಷ್ಟು ದಬ್ಬಾಳಿಕೆ, ಇಷ್ಟು ದೌರ್ಜನ್ಯ, ದರ್ಪ, ರಾಜಕೀಯ ಸಪೋರ್ಟ್ ಇದೆ ತಲೆ ಮೇಲೆ ಅಂತೇಳಿ ಬಡವರಿಗೆ ಈ ನಮೂನೆ ನೆಗ್ಲೆಕ್ಟ್ ಮಾಡೋದ. 1 ವರ್ಷ ಅಲ್ಲ, 14 ವರ್ಷ ಸರ್, 14 ವರ್ಷ ಚಪ್ಪಲಿ ಸವಸ್ಬಿಟ್ಟೆ. ಚಪ್ಪಲಿ ಸವಸಿ ಎಲ್ಲ TV ಚಾನೆಲ್ ತೆಗೆದಿದ್ದಾರೆ. ಆದರೂ ಇವ್ರಿಗೆ ಮನುಷ್ಯತ್ವ ಇಲ್ಲ, ಮಾನವತೆ ಬೇಡ್ರಿ ಸರ್. ನಮ್ಮ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಹುಟ್ಟಿದಂಥ ದೇಶ ಇದು. ಇಂಥ ಕಲ್ಲಲ್ಲಿ ಮಕ್ಕಳದಾರಂದ್ರೆ ಅವ್ರಾಗಿ ಸರ್ ಹೋರಾಡ್ತಿದ್ರು, ಇವ್ರಾಗಿ ಹೋರಾಡ್ತಿದ್ರು, ಇವ್ರಾಗಿರ್ಬೇಕಾಗಿತ್ತು, ಇವ್ರಾಗಿಲ್ಲ ಆಫೀಸರ್ ಸೇರ್ಕೋಬೇಕಾಗಿತ್ತು. ಇಂಥ ಭ್ರಷ್ಟಾಚಾರಿಗಳು, ಇಂಥ ಲಂಚಖೋರರು ಎಷ್ಟು ಕಮಿಷನ್ ತಗೊಂತಾ ಇದ್ದಾರೆ, ಎಷ್ಟು ಲಂಚಗಳು ತುಂಬಿಕೊಂಡಿದ್ದಾರೆ. ಏನು ಸರ್ ಇದು ಕತಿ? 1 ವರ್ಷ ಅಲ್ಲ, ಕಣ್ಣಂಗಿ ಸ್ವಚ್ಛ ನಾವು ಪೊಟ್ಟೆ ಪಾಡೋದಕ್ಕೂ ಬೇಡ. ಆಳ್ಮನೆ ಆಗಿರ್ತೀವಿ ಪರಿಸ್ಥಿತಿ. ಯಾರ ಮುಂದೆ ಹೇಳ್ಬೇಕು ನಮ್ಗೆ? 1 ಹೊತ್ತಿಂದ್ರೆ 1 ಹೊತ್ತು ಕೂಲಿ ಕತ್ತಿ ಇಲ್ಲ ನಮ್ಮ ಮನೆ. ನಮ್ಮ ಹೆಣ್ಮಕ್ಳು ಅರ್ಕಿ ಸುಳಕ್ಕೆ ಹೋಗ್ತಾರೆ, ಅರ್ಕಿ ಸುಳ ಜೀವನ ಮಾಡಕತ್ತೀವಿ. ನಾನು ನೋಡಿದ್ರೆ ಕೂಲಿ ಕೆಲಸ ಮಾಡ್ತೀನಿ. ಇನ್ನೇನು ಮಾಡ್ಬೇಕು ಸರ್? ಎಲ್ಲ ಇನ್ಕ್ವೈರಿ ಮಾಡ್ಕೊಂಡು ಮಾತಾಡ್ತಾರೆ ನನ್ನ ಬಗ್ಗೆ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ. ಹೋಗಿ ಇನ್ಕ್ವೈರಿ ಮಾಡಿದ್ಮೇಲೆ ಕೊಡ್ಬೇಕಾ? ಸತ್ಯ ಅಂತ ಗೊತ್ತಾದ್ಮೇಲೆ ಕೊಡ್ಬೇಕು. ಅದೂ ಇಲ್ಲ. 14 ವರ್ಷ ಸರ್, 1 ವರ್ಷ ಅಲ್ಲ. ನನ್ನ ಪಾಡ ನಮ್ಗೆ ಯಾರೂ ಇಲ್ಲ, ಅಣ್ಣ ತಮ್ಮ ಬಂಧು ಬಳಗ ಯಾರೂ ಇಲ್ಲ. ಇದ್ರೂ ಸತ್ತಂಗೆ ನಮ್ಮ ಪಾಡಿ. ನಾನು ನನ್ನ ಹೆಂಡತಿ, ನಾನು ನನ್ನ ಮಗನ ಮಗ, 1 ಗಂಡು 1 ಹೆಣ್ಣು ಸರ್ ನಮ್ಗಿರೋ. ಶಿಕಾರಿಪುರ ಸರ್, ಶಿಕಾರಿಪುರದಲ್ಲಿ ಆಶ್ರಯ ಬರೋದಲ್ಲಿ ಜೀವನ ಮಾಡ್ತೀವಿ. ಮನೆ ಇಲ್ಲ ಸರ್, ಮನೆ ಇಲ್ಲ ಅಂತ ಮಾಡಬೇಕು. ಇದೇ ನಮ್ಮ ದೇಶ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಭ್ರಷ್ಟ ರಾಜಕಾರಣಿಗಳು ಕುಮ್ಮಕ್ಕಿಗೆ ಸಪೋರ್ಟಿಗೆ ನೀಡ್ತಾ ಇರೋ ದುಷ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಭ್ರಷ್ಟಾಚಾರಿಗಳು, ಲಂಚಖೋರರು ಸಸ್ಪೆಂಡ್ ಆಗಬೇಕು, ಮನೆಗೆ ಹೋಗ್ಬೇಕು. ಆ ಹುದ್ದೆಗೆ ಬೇರೆ ಯಾವ್ದಾರ ಪ್ರಾಮಾಣಿಕವಾಗಿರೋ ಅಧಿಕಾರಿಗಳು ಆ ಜಾಗ ಕುಂದಿರಿಸಬೇಕು. ಅದೇ ನಮ್ಮ ಉದ್ದೇಶ.